RCB ಮೇಲೆ ತುಂಬ ಅಭಿಮಾನ ಪ್ರೀತಿ ಇದೆ. ಅಭಿಮಾನ ಪ್ರೀತಿ ಇರಬಾರ್ದು ಅಂತ ನಾನು ಹೇಳ್ತಿಲ್ಲ. ಎಷ್ಟು ಪ್ರೀತಿ ಅಭಿಮಾನ ಇದೆಯೋ ಅಷ್ಟೇ ಪ್ರೀತಿ ಅಭಿಮಾನ ನಮ್ಮಗಳ ಮೇಲೆ ಇದ್ದಿದ್ರೆ, ನಮ್ಮ ಜೀವನದ ಬಗ್ಗೆ, ನಮ್ಮ ಗುರಿಗಳ ಬಗ್ಗೆ ಇದ್ದಿದ್ರೆ ನಾವು ಶ್ರೀಮಂತರಾಗದೆ ಇರ್ತಿದ್ವಾ? ನನ್ನ ಟೆಸ್ಟ್ ಮಾಡ್ರಯ್ಯ, ನಾನು ಯಾರು, ನಾನು ಹೇಳಿದ್ದೆಲ್ಲ ಸರಿ ಇದೆಯಾ? ಅಲ್ಲ, ನಾನು ನಿಜವಾಗ್ಲೂ ನನ್ನ ಸ್ವಂತಕ್ಕೆ ಏನಾದರೂ ತಪ್ಪು ಮಾಡ್ತಿದ್ದೀನಾ, ಹಾದಿ ತಪ್ಪಿಸ್ತಿದ್ದೀನಾ? ಅಲ್ಲ, ನಿಮ್ಗೆ ಅನ್ನಿಸಿದ್ರೆ ಖಂಡಿತ ಚೆಕ್ ಮಾಡಬೇಕು. ಅತಿ ಹೆಚ್ಚು ದುಃಖ ಕೊಡೋ ಒಂದು ಸಂಗತಿ ಏನಾದರೂ ಈ ಭೂಲೋಕದಲ್ಲಿದ್ದರೆ ಸ್ವಂತ ಮಕ್ಕಳ ಸಾವಿಗೆ ತಾವೇ ಹೋಗುವಂಥದ್ದು. ಶ್ರೀಕೃಷ್ಣನೂ ಇದನ್ನು ಹೇಳಿರುವಂಥದ್ದು. ಪ್ರತಿಯೊಬ್ಬರಿಗೂ ಕರ್ಮಗಳು ಇರುತ್ತೆ. ಯಾವ ಕರ್ಮಗಳು? ಶ್ರೀಕೃಷ್ಣ ಹೇಳ್ತಾರೆ, ಎಲ್ಲರಿಗೂ ಸಂಚಿತ ಕರ್ಮ ಅಂತಿರುತ್ತೆ, ಪ್ರಾರಬ್ಧ ಕರ್ಮ ಅಂತಿರುತ್ತೆ, ಕ್ರಿಯಾಯಾನ ಕರ್ಮ ಮತ್ತು ಆಗಮ ಕರ್ಮ. ಈ 4 ಕರ್ಮಗಳ ವಿಭಜನೆ ಮಾಡೋದಾದರೆ ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಯಾರೆಲ್ಲ ತಂದೆ ತಾಯಿಯನ್ನು ನೋಡ್ಕೊಳ್ಳಲ್ವೋ ಈ ಜನ್ಮದಲ್ಲಿ, ಮುಂಬರುವ ಜನ್ಮದಲ್ಲಿ ಅವರು ತಂದೆ ತಾಯಿ ಆಗೋ ಭಾಗ್ಯವನ್ನೇ ಕಳ್ಕೊಳ್ತಾರೆ. ಅಧಿಕಾರದಲ್ಲಿದ್ದೀವಿ, ಪವರಲ್ಲಿದ್ದೀವಿ, ನಾನು ಅವರು ಇವರು ಅಂತಂತೇಳಿ ಅಧಿಕಾರನ ದುರ್ಬಳಕೆ ಮಾಡಿಕೊಂಡ್ರೆ ಅದು ಸರಿ ಇದೆಯಾ? ನಿಮ್ಮ ತಂದೆ ತಾಯಿನ ಎಲ್ಲಿ ಸಾಕಬೇಕು? ನಿಮ್ಮನೆಯಲ್ಲ ಅಥವಾ ವೃದ್ಧಾಶ್ರಮದಲ್ಲ, ಅಥವಾ ಎಲ್ಲೋ ಒಂದು ಸಣ್ಣ ಮನೆ ಮಾಡಿಬಿಟ್ಟು ರೆಂಟ್ ಮನೆ ಇಲ್ಲ. ವೇರ್ ಯುವರ್ ಪೇರೆಂಟ್ಸ್ ವಿಲ್ ಬಿ ವೆರಿ ಹ್ಯಾಪಿ. I think probably they are happy with us. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಮನಿ ಈಸ್ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ದಾಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಕಾರ್ಯಕ್ರಮದ ಮುಖಾಂತರವಾಗಿ ಬಹಳ ವಿಶೇಷವಾದಂಥ ಮಾಹಿತಿಯನ್ನು ಪ್ರತಿ ಸಂಚಿಕೆಯಲ್ಲೂ ಕೂಡ ಗುರೂಜಿಯವರು ನಿಮಗೆ ನೀಡ್ತಾ ಬರ್ತಿದ್ದಾರೆ. ಸೊ ನಾವೆಲ್ಲರೂ ಕೂಡ ಶ್ರೀಮಂತರಾಗಬೇಕು, ಹಣವನ್ನು ಗಳಿಸಬೇಕು ಅನ್ನೋದು ಕನಸಾಗಿರುತ್ತೆ. ಕೆಲವರಲ್ಲಿ ಆ ಕನಸಾಗೇ ಉಳ್ಕೊಳ್ಳುತ್ತೆ, ನನಸಾಗಿಸುವಂಥ ಪ್ರಯತ್ನವನ್ನೇ ಪಡೋಲ್ಲ. ಹಾಗಿದ್ರೆ ದುಡ್ಡು ಗಳಿಸಬೇಕು ಅನ್ನೋದಾದರೆ ಅಥವಾ ಶ್ರೀಮಂತರಾಗಬೇಕು ಅನ್ನೋದಾದರೆ ಕೆಲವೊಂದು ಟೆಕ್ನಿಕ್ಸ್ಗಳಿದೆಯಾ? ಯಾವ ಒಂದು ಟೆಕ್ನಿಕ್ನ ನೀವು ಯೂಸ್ ಮಾಡಿಕೊಂಡು ಹಣವನ್ನು ಹೆಚ್ಚಾಗಿ ಗಳಿಸಬಹುದು? ಹಣವನ್ನು ಹೆಚ್ಚಾಗಿ ಗಳಿಸೋದು ಅಂದರೆ 1 ಕೋಟಿ 2 ಕೋಟಿ ಅಲ್ಲ. ಗುರೂಜಿಯವರು ಹೇಳೋ ಪ್ರಕಾರವಾಗಿ 100 ಕೋಟಿ ಹಣವನ್ನು ನಿಮ್ಮ ಜೀವನದಲ್ಲಿ ನೀವು ಗಳಿಸಬೇಕು ಅನ್ನೋದಾದರೆ ಅದಕ್ಕೆ ಟಾರ್ಗೆಟ್ ಹೇಗೆ ಇಟ್ಕೊಳ್ಬೇಕು, ಅದಕ್ಕೆ ಟೆಕ್ನಿಕ್ಸ್ ಯಾವ ರೀತಿಯಾಗಿರುತ್ತೆ, ಜೊತೆಗೆ ಅದಕ್ಕೆ ಆದಂಥ ಒಂದಷ್ಟು ವಿಚಾರಗಳನ್ನು ಗುರೂಜಿಯವರು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಮಗೆಲ್ಲರಿಗೂ ನೀಡ್ತಾ ಇದ್ದಾರೆ. ಇದರೊಟ್ಟಿಗೆ ಕರ್ಮಗಳ ಕುರಿತಾಗಿಯೂ ಕೂಡ ಈ ಒಂದು ಸಂಚಿಕೆಯಲ್ಲಿ ಗುರೂಜಿಯವರು ಹೇಳಿದ್ದಾರೆ. ಸೊ ನಾವು ಒಳ್ಳೆಯವರಾಗಿದ್ದೀವಿ, ಒಳ್ಳೆ ಕೆಲಸಗಳನ್ನೇ ಮಾಡ್ತಾ ಇದ್ದೀವಿ, ಬೇರೆಯವರಿಗೆ ಒಳ್ಳೆತನ್ನೇ ಬಯಸ್ತಾ ಇದ್ದೀವಿ, ಆದರೂ ಕೂಡ ನಮ್ಮ ಜೀವನದಲ್ಲಿ ಕೆಡಕಾಗ್ತಾ ಇದೆ ಅಥವಾ ಕೆಟ್ಟದಾಗ್ತಾ ಇದೆ. ಯಾಕೆ? ಈ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕೂಡ ಒಂದಲ್ಲ ಒಂದು ದಿನ ಮೂಡ್ತಾ ಇರುತ್ತೆ. ಹಾಗಿದ್ರೆ ಕರ್ಮಗಳ ಅನುಸಾರವಾಗಿ ನಾವು ಕೆಟ್ಟದ್ದನ್ನ ನಾವು ಪಡ್ಕೊಡ್ತೀವ? ಹಾಗಿದ್ರೆ ಒಳ್ಳೆ ಕರ್ಮ ಕೆಟ್ಟ ಕರ್ಮ ಅಂತ ಏನಾದರೂ ಇದೆಯಾ? ಕರ್ಮ ಅಂದ್ರೆ ಏನು? ಒಳ್ಳೆ ಕರ್ಮಕ್ಕೆ ಒಳ್ಳೆಯ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಎಲ್ಲರೂ ಕೂಡ ಗೊತ್ತಿದೆ. ಆದ್ರೆ ಒಳ್ಳೆಯದನ್ನ ನಾವು ಬಯಸುವುದು ಹೇಗೆ? ಸೊ ಈ ರೀತಿಯಾದಂತಹ ವಿಚಾರಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಗುರುಗಳು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನೀಡ್ತಾ ಹೋಗ್ತಾರೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಹಣದ ದ್ರೋಣಾಚಾರ ಅನ್ನಿಸ್ಕೊಂಡಿರುವಂತಹ ಅನಂತ ವಿಶ್ವ ಆಚಾರ್ಯ ಗುರೂಜಿಯವರು ನಮ್ಮೊಟ್ಟಿಗೆ ಇದ್ದಾರೆ. ಮೊದಲನೇದಾಗಿ ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬಂದ್ ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ವೀಕ್ಷಕರೇ, ಕಾರ್ಯಕ್ರಮದ ಮೊದಲನೇ ಹಂತದಲ್ಲಿ ನಾನು ನಿಮ್ಗೆ ಹೇಳಿದೆ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮ್ಗೆ ಏನನ್ನ ತಿಳಿಸ್ತೀವಿ ಅಂತ. ಅದಕ್ಕಿಂತ ಮುಂಚಿತವಾಗಿ ಗುರೂಜಿಯವರು ಪ್ರತಿ ತಿಂಗಳು ಕೂಡ ಒಂದು ವರ್ಕ್ಶಾಪ್ನ ಆರ್ಗನೈಸ್ ಮಾಡ್ತಾ ಹೋಗ್ತಾರೆ, ಅಂದ್ರೆ ಕಾರ್ಯಾಗಾರವನ್ನ ಮಾಡ್ತಾರೆ. ಆ ಕಾರ್ಯಾಗಾರದಲ್ಲಿ ಬಹಳ ವಿಶೇಷವಾದಂತಹ ಮಾಹಿತಿಯನ್ನ ನಿಮ್ಗೆಲ್ಲರಿಗೂ ಕೂಡ ಕೊಡ್ತಾ ಹೋಗ್ತಾರೆ. ಸೊ ಇವತ್ತಿನ ಒಂದು ಸಂಚಿಕೆಯಲ್ಲಿ ವರ್ಕ್ಶಾಪ್ ಎಲ್ಲಿ ನಡೆಯುತ್ತೆ, ಅದರ ವಿಶೇಷತೆ ಏನು, ನೀವು ಹೇಗೆ ಭಾಗವಹಿಸಬಹುದು, ಸೊ ಅದಕ್ಕೆ ಏನಾದರೂ ಏಜ್ ಲಿಮಿಟ್ ಇದೆಯಾ, ವರ್ಕ್ಶಾಪಿಗೆ ಬರಬೇಕು ಅಂದ್ರೆ ನೀವೇನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡು ಬರಬೇಕು ಅನ್ನೋ ವಿಚಾರವನ್ನು ಕೂಡ ಈ ಒಂದು ಸಂಚಿಕೆಯಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ಪೂರ್ಣವಾಗಿ ಸಂಚಿಕೆಯನ್ನ ನೋಡೋ ಜವಾಬ್ದಾರಿ ನಿಮ್ದಾಗಿರುತ್ತೆ. ಸೊ ಮೊದಲನೇದಾಗಿ ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ ಅಂತೇಳಿ, ಆದರೆ ಕೆಲವರು ಹೇಳ್ತಾರೆ, ಸುಮಾರು ಜನ ಹೇಳ್ತೀವಿ
ಒಳ್ಳೆಯವರಿಗೆ ಕೆಟ್ಟದಾಗತ್ತೆ ಅಂದರೆ ನಾನು ಒಳ್ಳೆಯದನ್ನೇ ಬಯಸ್ತೀನಿ, ಬೇರೆಯವ್ರಿಗೆ ಯಾವತ್ತೂ ಕೂಡ ಆಗಬಾರ್ದು ಅಂತ ಅಂದರೂ ಕೂಡ ನನ್ನ ಜೀವನದಲ್ಲಿ ಒಳ್ಳೇದಾಗ್ತಾ ಇಲ್ಲ ಗುರುಗಳೇ. ಸೊ ಈ ರೀತಿಯಾದಂಥ ವಿಚಾರ ಎಲ್ಲರೂ ಕೇಳ್ತಾರೆ ಗುರುಗಳೇ. ಸೊ ನಾನು ಕೂಡ ನಿಮಗೆ ಪರ್ಸ್ನಲ್ ಆಗಿ ಕೇಳ್ತಾ ಇದ್ದೀನಿ, ಸೊ ಯಾಕಾಗತ್ತೆ ಈ ರೀತಿಯಾಗಿ ಅಂತ ಹೇಳಿ. ವೆಲ್, ಇದೇ ಪ್ರಶ್ನೆಯನ್ನು ಧೃತರಾಷ್ಟ್ರನು ಮಹಾಭಾರತ ಯುದ್ಧ ಕೊನೆ ಆದಮೇಲೆ ಶ್ರೀಕೃಷ್ಣನ ಜೊತೆ ಕೂತ್ಕೊಂಡು ಮಾತಾಡ್ತಿರ್ಬೇಕಂತಂದರೆ ಆ 100 ಜನ ಮಕ್ಕಳನ್ನು ಕಳ್ಕೊಂಡ ಒಂದು ನೋವಿನಲ್ಲಿ ಕೃಷ್ಣನ ಇದೇ ಪ್ರಶ್ನೆ ಕೇಳ್ತಾರೆ. ಅಲ್ಲ ಸ್ವಾಮಿ, ನಾನೇನು ಅಂಥ ತಪ್ಪು ಮಾಡಿಬಿಟ್ಟಿದ್ದೇನೆ, ಎಂಥ ದೊಡ್ಡ ತಪ್ಪು ಅಲ್ಲ, ಏನು ಮಾಡಿದೆ ನಾನು ಫಸ್ಟ್ ಆಫ್ ಆಲ್? ಅಲ್ಲ, ನನಗೇಕೆ ಹುಟ್ಟಿನಿಂದ ಕಣ್ಣೇ ಇಲ್ಲ? ಅಲ್ಲ, ಕಣ್ಣಿಲ್ಲ ಸರಿ, 100 ಜನ ಮಕ್ಕಳು, ಒಬ್ಬ ಮಗನೂ ಸಹ ಬದುಕಿಲ್ವೇ? ಇಂಥ 100 ಜನ ಮಕ್ಕಳ ಸಾವನ್ನು ನಾನು ನೋಡಬೇಕಾ? ವಿಶೇಷವಾಗಿ ತಂದೆ ತಾಯಿಗಳಿಗೆ ಅತಿ ಹೆಚ್ಚು ದುಃಖ ಕೊಡೋ ಒಂದು ಸಂಗತಿ ಏನಾದರೂ ಈ ಭೂಲೋಕದಲ್ಲಿದ್ದರೆ ಸ್ವಂತ ಮಕ್ಕಳ ಸಾವಿಗೆ ತಾವೇ ಹೋಗುವಂಥದ್ದು. ಹೇಗಿರುತ್ತೆ ಯೋಚನೆ ಮಾಡಿ, 100 ಜನ ಮಕ್ಕಳನ್ನ ಕಳ್ಕೊಂಡು ಧೃತರಾಷ್ಟ್ರ ಕೂತ್ಕೊಂಡಿರ್ಬೇಕಂತಂದರೆ. ಆಗ ಶ್ರೀಕೃಷ್ಣ ಹೇಳ್ತಾರೆ, ದಿವ್ಯ ದೃಷ್ಟಿಯನ್ನು ಕೊಡ್ತಾರೆ. ಮೊದಲಿಗೆ ಧೃತರಾಷ್ಟ್ರನಿಗೆ ಆಶೀರ್ವಾದ ಮಾಡಿ, ನೀನೇನು ಮಾಡಿದ್ದೀಯಾ ಅಂತ ಚೆಕ್ ಮಾಡು ಫಸ್ಟು ಅಂತೇಳಿ ದಿವ್ಯ ದೃಷ್ಟಿಯನ್ನು ಕೊಡ್ತಾರೆ. ಆ ದಿವ್ಯ ದೃಷ್ಟಿಯನ್ನು ಬಳಸ್ಕೊಂಡು ಧೃತರಾಷ್ಟ್ರ ತನ್ನ ತಪ್ಪುಗಳ ಬಗ್ಗೆ ಅರಿವಾಗುತ್ತೆ. ಏನು ಮಾಡಿದ ಗೊತ್ತಾ ಧೃತರಾಷ್ಟ್ರ? ಅಲ್ಲ, ಈ ಜನ್ಮದಲ್ಲೇನೋ ಒಳ್ಳೆಯವನೇ ಅಂದ್ಕೊಳ್ಳೋಣ, ಏನೂ ಕೆಟ್ಟದ್ದು ಮಾಡಲಿಲ್ಲ, ತುಂಬ ಒಳ್ಳೆಯವನು. ಆದರೆ ಅವನೇನು ಮಾಡಿದ್ದ ಅಂಥೇಳಿ ಅವನ ದಿವ್ಯ ದೃಷ್ಟಿಯಲ್ಲಿ ಕಾಣಸಿಗುತ್ತೆ. 50 ಜನ್ಮಗಳ ಹಿಂದುಗಡೆ ಈ ಧೃತರಾಷ್ಟ್ರ ಅನ್ನೋನು ಮಹಾರಾಜ ಆಗಿದ್ದ. ಬಟ್ ಒಂದು ಕ್ರೂರವಾದ ಒಂದು ಮಹಾರಾಜ ಆಗಿದ್ದ. ಅವನೇನು ಮಾಡ್ದ ಗೊತ್ತಾ? ಅವನು ಸುಮ್ಮನೆ ಒಂದು ತಮಾಷೆಗೆ, ಅವನೊಂದು ಏನೋ ಮೋಜು ಮಸ್ತಿಗೆ ಕಾಡಿಗೆ ಹೋಗ್ತಾನೆ ಬೇಟೆ ಆಡೋದಕ್ಕೆ. ಅಲ್ಲಿ ಮರದ ಮೇಲೆ ಒಂದು ಪಕ್ಷಿ ಇರುತ್ತೆ. ಆ ಪಕ್ಷಿ 100 ಗುಬ್ಬಚ್ಚಿಗಳಿಗೆ ಏನೋ ಮರಿ ಮಾಡಿರುತ್ತೆ. 100 ಚಿಕ್ಕ ಪುಟ್ಟ ಗುಬ್ಬಚ್ಚಿಗಳು. ಇವನೋಗಿ ಬಾಣ ಹೂಡ್ತಾನೆ ಅದಕ್ಕೆ, ಆ ಮರಕ್ಕೆ. ಆ ದೊಡ್ಡ ತಾಯಿ ಪಕ್ಷಿ ಇದೆಯಲ್ವಾ, ಹಾರ್ಕೊಂಡು ಹೋಗ್ಬಿಡುತ್ತೆ. ಮತ್ತೆ ಹೊಡಿತಾನೆ, ಮತ್ತೆ ಹಾರ್ಕೊಂಡು ಹೋಗುತ್ತೆ. ಇವನು ಸಿಟ್ಟು ಬಂದು ಆ ಮರದ ಹತ್ರ ಹೋಗಿ ಆ ಮರಕ್ಕೆ ಬೆಂಕಿ ಹಚ್ಚಿಬಿಡ್ತಾನೆ. ಆ ಬೆಂಕಿ ಹಚ್ಚಿದಾಗ ಅದರಲ್ಲಿರೋ 100 ಗುಬ್ಬಚ್ಚಿಗಳು ಸತ್ತೋಗುತ್ತೆ. ಇನ್ನೂ ಕೆಲವು ಸಣ್ಣ ಪುಟ್ಟ ಮರಿಗಳಿರುತ್ತೆ, ಅವೆಲ್ಲವೂ ಸಾಯಲ್ಲ, ಬಟ್ ಕಣ್ಣನ್ನು ಕಳ್ಕೊಂಡ್ಬಿಡುತ್ತೆ. ಆಗ ತಾಯಿ ಪಕ್ಷಿ ಶಾಪ ಹಾಕುತ್ತೆ, ನನಗೆಷ್ಟು ಇವತ್ತು ನೋವಾಗಿದೆಯೋ ಆ ನೋವು ನಿನಗೂ ಒಂದಿನ ಆಗಲಿ ಅಂತೇಳಿ. ಸೊ ಆಗ ಈ ದಿವ್ಯ ದೃಷ್ಟಿಯ ಮೂಲಕ ಧೃತರಾಷ್ಟ್ರನಿಗೆ ಗೊತ್ತಾಗುತ್ತೆ, ನನಗೆ ಏಕೆ ಇವತ್ತು ಈ ಶಿಕ್ಷೆ ಅಂತಂತೇಳಿ, ಒಳ್ಳೆಯವನಾಗಿದ್ದರೂ ಸಹ. ಆಗ ಶ್ರೀಕೃಷ್ಣನ ಧೃತರಾಷ್ಟ್ರ ಒಂದು ಪ್ರಶ್ನೆ ಕೇಳ್ತಾನೆ, ಅಲ್ಲ ಸ್ವಾಮಿ, ಇದಾಗಿರೋದು 50 ಜನ್ಮಗಳ ಹಿಂದುಗಡೆ, ಅದಕ್ಕೆ ಇವತ್ತು ಬಂದಿದೆ? ಅಲ್ಲ, ಹೋದ ಜನ್ಮದಲ್ಲಾಗೋದು ಈ ಜನ್ಮದಲ್ಲಿ ತಾನೇ ಕಷ್ಟ ಬರಬೇಕು, ಅದಕ್ಕೆ 50 ಜನ್ಮಗಳ ಹಿಂದುಗಡೆ ನಡೆದಿರೋದು ಇವಾಗ ಬಂದಿದೆ ಅಂತ. ಆಗ ಶ್ರೀಕೃಷ್ಣ ಹೇಳ್ತಾರೆ, ದೇವರು ಹೇಳ್ತಾರೆ, ನೋಡಪ್ಪ, ಮಗು ಆಗೋದಂದ್ರೇ ಒಂದು ದೊಡ್ಡ ಪುಣ್ಯ, ಒಂದು ದೊಡ್ಡ ಭಾಗ್ಯ ಇರೋರ್ಗೆ ಮಾತ್ರ ಮಗು ಆಗುವಂಥದ್ದು. ಅದರಲ್ಲೂ ನಿನಗೆ 1-2 ಮಗುನ 100 ಮಗು ಆಗಬೇಕಲ್ವ ನೀನು ಆ ಒಂದು ನೋವನ್ನು ಅನುಭವಿಸ್ಬೇಕಂತಂದರೆ. ಅದಕ್ಕೆ ಕಳೆದ 50 ಜನ್ಮಗಳಲ್ಲಿ ನಿನಗೆ ಮಕ್ಕಳಿರಲಿಲ್ಲ. ಈ ಜನ್ಮದಲ್ಲಿ ಒಟ್ಟಿಗೆ 100 ಮಕ್ಕಳ ಭಾಗ್ಯವನ್ನು ಪಡ್ಕೊಂಡೆ. ಆ 100 ಮಕ್ಕಳ ಸಾವನ್ನು ಇವತ್ತು ನೀನು ನೋಡಬೇಕಾಗಿದೆ ಅಂತಂತೇಳಿ. ಅದಕ್ಕೆ ಪ್ರೀತಿಯ ನಲ್ಮೆಯ ವೀಕ್ಷಕರೇ, ಯಾಕೆ ಒಳ್ಳೆಯವರು ಅಂತ ನಾವು ಅಂದ್ಕೊಳ್ತೇವೆ. ಅದಕ್ಕೆ ನಾನು ಯಾವತ್ತೂ ಹೇಳ್ತಾ ಇರ್ತೇನೆ, ಶ್ರೀಕೃಷ್ಣನೂ ಇದನ್ನು ಹೇಳಿರುವಂಥದ್ದು, ಪ್ರತಿಯೊಬ್ಬರಿಗೂ ಕರ್ಮಗಳು ಇರುತ್ತೆ. ಯಾವ ಕರ್ಮಗಳು? ಶ್ರೀಕೃಷ್ಣ ಹೇಳ್ತಾರೆ, ಎಲ್ಲರಿಗೂ ಸಂಚಿತ ಕರ್ಮ ಅಂತಿರುತ್ತೆ, ಪ್ರಾರಬ್ಧ ಕರ್ಮ ಅಂತಿರುತ್ತೆ, ಕ್ರಿಯಾಯಾನ ಕರ್ಮ ಮತ್ತು ಆಗಮ ಕರ್ಮ. ಈ 4 ಕರ್ಮಗಳ ವಿಭಜನೆ ಮಾಡೋದಾದರೆ, ಈ ಸಂಚಿತ ಕರ್ಮ ಅಂತಂದರೆ ಪೂರ್ವಜನ್ಮದ ಕರ್ಮಗಳು. ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಅಂದ್ಕೊಳ್ತೇವೆ. ನೀವು ವಿಶ್ವ ಧ್ಯಾನವನ್ನು ಮಾಡಿದ್ರೆ ಈ ದಿವ್ಯ ದೃಷ್ಟಿ ಅನ್ನೋದು ನಮಗೆ ಬಂದಾಗ ಏನೆಲ್ಲ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಯಾರೆಲ್ಲ ತಂದೆ ತಾಯಿಯನ್ನು ನೋಡ್ಕೊಳ್ಳಲ್ವೋ ಈ ಜನ್ಮದಲ್ಲಿ, ಮುಂಬರುವ ಜನ್ಮದಲ್ಲಿ ಅವರು ತಂದೆ ತಾಯಿ ಆಗೋ ಭಾಗ್ಯವನ್ನೇ ಕಳ್ಕೊಳ್ತಾರೆ. ನೀವು ಎಷ್ಟೋ ಜನ ನೋಡಿದ್ದೀರಾ, ಮದುವೆನೇ ಆಗೋದಿಲ್ಲ. ಎಷ್ಟೋ ಜನ ನೋಡಿದ್ದೀರಾ, ಮದುವೆ ಆಗುತ್ತೆ, ಮಕ್ಕಳಾಗೋದಿಲ್ಲ. ಒಂದು ವೇಳೆ ಮಕ್ಕಳಾದರೂ ಆ ಮಕ್ಕಳು ಕಳ್ಳನ ಮಕ್ಕಳಾಗಿರ್ತಾರೆ. ಅವರಿಂದ ನಮಗೇನು ಸಂತೋಷ ಏನೂ ಸಿಗೋದಿಲ್ಲ. ಯಾಕೆ ಹೀಗೆಲ್ಲನೂ? ಅದೇ ಕೆಲವ್ರು ನೋಡಿ, ಒಳ್ಳೆ ಮಕ್ಕಳಾಗಿರ್ತಾರೆ, ಒಳ್ಳೆ ಮದುವೆ ಆಗ್ತದೆ, ಒಳ್ಳೆ ಮಡದಿ ಸಿಗ್ತಾರೆ, ಚೆನ್ನಾಗಿರ್ತಾರೆ. ಅದೇ ಕೆಲವ್ರು ಮಾತ್ರ ಚೆನ್ನಾಗಿರುವಂಥದ್ದು, ಕೆಲವ್ರು ಮಾತ್ರ ಕಷ್ಟದಲ್ಲಿರುವಂಥದ್ದು. ಸೊ ಫಾರ್ ಎವ್ರಿಥಿಂಗ್ ದೆರ್ ಈಸ್ ಅ ರೀಸನ್. ಸೊ ಹಾಗಾಗಿ ಈ ಮುಂಬರುವ ಕಾರ್ಯಾಗಾರದಲ್ಲಿ ಜೂನ್ 29ರಂದು
ವಿಶೇಷವಾದ ಒಂದು ಕಾರ್ಯಾಗಾರ ಆಗಿರುತ್ತೆ. ಯಾರೆಲ್ಲ ಬರ್ತಿರೋ ಅವ್ರಿಗೆ ಕರ್ಮ ವಿಮುಕ್ತಿಯಾಗುತ್ತೆ. ಯಾರೆಲ್ಲ ಬರ್ತಿರೋ ಅವರು 3 ಅರಳಿ ಮರದ ಎಲೆಗಳನ್ನು ತೆಗೆದುಕೊಂಡು ಬರಬೇಕು. ಹಾಗೆ 3 ನಿಂಬೆಹಣ್ಣನ್ನು ತೆಗೆದುಕೊಂಡು ಬರಬೇಕು. ಹಾಗೆ 3 ಹಿಡಿ ಕಲ್ಲುಪ್ಪನ್ನು ತೆಗೆದುಕೊಂಡು ಬರಬೇಕು. 1 ಹಿಡಿ ಬಿಡಿ ಹೂವು ಹಾಗೆ 1 ಹಿಡಿ ತುಳಸಿ ಗಿಡದ ಎಲೆಗಳನ್ನು ತೆಗೆದುಕೊಂಡು ಬರಬೇಕು. ಏಕೆ ಇದೆಲ್ಲ ಅಂತ ನಾನು ಕಾರ್ಯಾಗಾರದಲ್ಲಿ ಹೇಳ್ತೇನೆ. ಆಮೇಲೆ ಕರ್ಮಗಳಿಗೆ ಬಂದರೆ ಯಾವುದೆಲ್ಲ ಕರ್ಮಗಳು ಹೇಗಾಗುತ್ತೆ? ಈಗ ಸಪೋಸ್ ನಮಗೆ ಹಿಂದಿನ ಜನ್ಮದಂತೂ ದಿವ್ಯ ದೃಷ್ಟಿ ಇಲ್ಲ, ಗೊತ್ತಾಗೋದಿಲ್ಲ ಅಂತ ಅಂದ್ಕೊಳ್ಳೋಣ. ಬಟ್ ಈ ಜನ್ಮದಾದರೂ ಗೊತ್ತಾಗಬೇಕಲ್ವಾ? ಯಾವುದೆಲ್ಲ ವೆರಿ ಈಸಿ. ಎಷ್ಟು ಸಿಂಪಲ್ಲಾಗಿದೆ ಅಂತಂದರೆ ಅಟ್ಲೀಸ್ಟ್ ಮರುಜನ್ಮದಲ್ಲಾದರೂ ನಾವು ಚೆನ್ನಾಗಿರ್ಬೇಕಲ್ಲಪ್ಪ. ಮರುಜನ್ಮ ಅಲ್ಲ, ಈ ಜನ್ಮದಲ್ಲೇ ಚೆನ್ನಾಗಿರ್ತೀವಿ. ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡ್ರೆ ನಾನು ಸಿಂಪಲಾಗಿ ಹೇಳ್ತೇನೆ ನೋಡಿ. ನಮ್ಮೆಲ್ಲರಲ್ಲೂ ಪರಮಾತ್ಮ ಇದ್ದಾನೆ, ನಮ್ಮೆಲ್ಲರಲ್ಲೂ ಆತ್ಮ ಸಾಕ್ಷಿ ಅನ್ನೋ ಅಂಥದ್ದಿದೆ. ನಮಗೆ ಗೊತ್ತಾಗ್ತಿರುತ್ತೆ ಯಾವ ಸರಿ ಯಾವ ತಪ್ಪು ಅಂತ. ನಾನು ನಿಮ್ಮನ್ನು ಕೇಳ್ತೇನೆ, ಸಿಗ್ನಲ್ ಇದೆಯಪ್ಪ, ಟ್ರಾಫಿಕ್ ಸಿಗ್ನಲ್ ಇದೆ, ಅಲ್ಲಿ ಕೆಂಪು ಲೈಟ್ ಉರಿತಿದೆ. ಕೆಂಪು ಲೈಟ್ ದಾಟಿದ್ರೆ ದಾಟ್ಬೋದು ಬಿಡು, ಯಾರೋ ನೋಡ್ತಿಲ್ಲ, ಫೈನ್ ಏನಿಲ್ಲ ಅಂತಂತೇಳಿ ಅನಿಸಿದ್ರು ನಿಮ್ಗೆ ಸರಿ ಅನಿಸುತ್ತಾ? ಸಿಂಪಲ್ ಕ್ವೆಶನ್. ಈಸ್ ಇಟ್ ಓಕೆ? ಈಸ್ ಇಟ್ ರೈಟ್ ಫಾರ್ ಯು? ಟೆಲ್ ಮಿ. ಸೊ ನಿಮಗೆ ರೈಟ್ ಅಂತ ಅನ್ನಿಸಿದ್ರೆ ನಿಮ್ಗೆ ಕರ್ಮ ಬರಲ್ಲ. ನಿಮಗೆ ರಾಂಗ್ ಅಂತ ಅನ್ನಿಸಿದ್ರೂ ನೀವು ಮಾಡಿದ್ರೆ ಕರ್ಮ ಬರದೆ ಇನ್ನೇನು ಬರುತ್ತೆ? ಸಿಂಪಲ್ ನೋಡಿ. ಇನ್ನೊಂದು ಹೇಳ್ತೇನೆ. ಈಗ ನೀವು ಬಾರ್ಗೆ ಹೋಗ್ತೀವಿ, ಡ್ರಿಂಕ್ಸ್ ಕುಡಿತೇವೆ, ಸ್ಮೋಕಿಂಗ್ ಮಾಡ್ತೇವೆ. ಅಲ್ಲ, ನಾನು ನಿಮ್ಮನ್ನು ಕೇಳ್ತೇನೆ, ಇದು ನಿಮಗೆ ಸರಿ ಅನಿಸಿದ್ಯಾ? ಫಾರ್ಗೆಟ್ ವೆದರ್ ನಮ್ಮ ತಂದೆ ತಾಯಿ ಹೇಳ್ತಾರೆ, ಇಲ್ಲ ಹೆಂಡ್ತಿ ಯಾರೋ ಗಂಡ ಅಥವಾ ಯಾರೋ ಫ್ರೆಂಡ್ಸ್ ಹೇಳ್ತಾರೆ ಮಾಡಬೇಡ ಅಂತಂತೇಳಿ, ಅವರು ಏನಾದರೂ ಹೇಳದೆ ಹೋಗಲಿ, ಇದು ನಿಮಗೆ ಸರಿ ಫಸ್ಟ್ ನಿಮಗನ್ಸಿದ್ಯಾ? ಈಗ ನಿಮಗೆ ತಪ್ಪು ಅನಿಸೋದಾದರೆ ಅದರಿಂದ ಕರ್ಮ ತಾನೇ ಬರಬೇಕು. ಅಲ್ಲ, ನಾನು ನಿಮ್ಮನ್ನು ಕೇಳ್ತೇನೆ, ಅಲ್ಲ ಅಧಿಕಾರದಲ್ಲಿದ್ದೀವಿ, ಪವರಲ್ಲಿದ್ದೀವಿ, ನಾನು ಅವರು ಇವರು ಅಂತಂತೇಳಿ ಅಧಿಕಾರನ ದುರ್ಬಳಕೆ ಮಾಡಿಕೊಂಡ್ರೆ ಅದು ಸರಿ ಇದೆಯಾ? ಅಲ್ಲ, ನೀವೆಲ್ಲ ದೊಡ್ಡ ಮನುಷ್ಯರಾಗಿದ್ದೀರಾ, ದೊಡ್ಡ ಪದವಿಯಲ್ಲಿದ್ದೀರಾ, ಅಧಿಕಾರದಲ್ಲಿದ್ದೀರಾ. ನೀವೆಲ್ಲ ಅಲ್ಲಿ ಬರಬೇಕಂತಂದರೆ ನೀವು ಪ್ರಮಾಣ ವಚನ ಸ್ವೀಕರಿಸಿದ್ದೀರಾ. ಯು ಹ್ಯಾವ್ ಟೇಕನ್ ಅ ಓತ್. ಏನು? ವಿತ್ ಆಲ್ ಇಂಟೆಗ್ರಿಟಿ, ನ್ಯಾಯಸಮ್ಮತವಾಗಿ ದೃಢೀಕರಿಸಿದ್ದೀರ. ನಾನು ಹೀಗೇ ಮಾಡ್ತೇನೆ, ಯಾರಿಗೂ ಪಾರ್ಶಾಲಿಟಿ ಮಾಡಲ್ಲ, ದುರ್ಬಳಕೆ ಮಾಡ್ಕೊಳ್ಳಲ್ಲ, ಲಂಚ ತೆಗೆದುಕೊಳ್ಳಲ್ಲ, ನಾನು ಕೆಟ್ಟದ್ದು ಮಾಡಲ್ಲ ಹೇಳಿದ್ದೀರ ತಾನೇ? ಹಾಗಾದರೆ ನೀವು ಎಲ್ಲ ಕೆಟ್ಟದೇ ಮಾಡ್ತಿದ್ದೀರಾ. ನಿಮಗೆ ದುಡ್ಡು ಕೊಟ್ಟರೆ ನೀವು ಕೆಲಸ ಮಾಡೋದು. ನಿಮ್ಮ ಪರಿಚಯ ಇರೋರಿಗೆ ಒಂಥರ ನ್ಯಾಯ ಇದೆ, ಪರಿಚಯ ಇಲ್ಲದೆ ಇರೋರಿಗೆ ಇನ್ನೊಂಥರ ನ್ಯಾಯ ಇದೆ. ಅಲ್ಲ, ಅನ್ಯಾಯನ ಇಷ್ಟು ಚೆನ್ನಾಗಿ ಮಾಡ್ತಿದ್ದೀರಾ, ಎಲ್ಲರೇ ಇದೆ ನ್ಯಾಯ? ಅದು ನಿಮ್ಗೆ ಸರಿ ಅನಿಸಿದ್ಯಾ? ಸರಿ ಅನಿಸಿದರೆ ಕರ್ಮ ಬರಲ್ಲ. ಅದು ನಿಮಗೆ ತಪ್ಪು ಅನಿಸ್ತಿದ್ರೆ, ತಪ್ಪು ಅಂತ ಹೇಳ್ತಿರೋರು ಯಾರು ಅಂದ್ಕೊಂಡ್ರೆ ಅದೇ ರೀ ವಿಶ್ವ, ಎಲ್ಲರೂ ಒಳಗಡೆನೂ ಇದೆ ರೀ. ಅದು ನಾನು ನಿಮ್ಮನ್ನು ಕೇಳ್ತೇನೆ, ನಿಮ್ಮ ತಂದೆ ತಾಯಿನ ಎಲ್ಲಿ ಸಾಕಬೇಕು? ನಿಮ್ಮ ಮನೆಯಲ್ಲ ಅಥವಾ ವೃದ್ಧಾಶ್ರಮದಲ್ಲ? ಅಥವಾ ಎಲ್ಲೋ ಒಂದು ಸಣ್ಣ ಮನೆ ಮಾಡಿಬಿಟ್ಟು ರೆಂಟ್ ಮನೆ ಇಲ್ಲ? ವೇರ್ ಯುವರ್ ಪೇರೆಂಟ್ಸ್ ವಿಲ್ ಬಿ ವೆರಿ ಹ್ಯಾಪಿ. ಐ ಥಿಂಕ್ ಪ್ರಾಬ್ಲಿ ದೇ ಹ್ಯಾಪಿ ವಿತ್ ಅಸ್. ನಮ್ಮ ಜೊತೆ ಇದ್ರೆ ಅಲ್ವ ಅವ್ರು ಹ್ಯಾಪಿಯಾಗಿರುವಂಥದ್ದು. ಈಗ ಇದು ನಿಮಗೆ ಸರಿ ಅನ್ನಿಸ್ತಿದೆಯೋ ತಪ್ಪು ಅನ್ನಿಸ್ತಿದೆಯೋ? ನೀವು ಮಾಡಿದ್ದು ನಿಮಗೆ ತಪ್ಪು ಅನ್ನಿಸಿದ್ರೆ ಅದರಿಂದ ಕರ್ಮ ಬರುತ್ತೆ. ಇನ್ನೊಂದು ಕೇಳ್ತೇನೆ ನಾನು ನಿಮ್ಮನ್ನು, ಕೈ ಕಾಲು ಕಣ್ಣು ಮೂಗು ಎಲ್ಲ ನೆಟ್ಟಿಗಿದ್ದು ನೀವಿನ್ನೂ ಬಡವರಾಗೇ ಇದ್ದೀರಾ, ಇಲ್ಲ ಸಾಲದಲ್ಲಿದ್ದೀರಾ, ಕಷ್ಟದಲ್ಲಿದ್ದೀರಾ ಅಂತಂದರೆ ಇದು ಸರಿನಾ? ನಿಮಗೆ ತಪ್ಪು ಅನ್ನಿಸ್ತಿದೆ ತಾನೇ? ನಾನು ಶ್ರೀಮಂತ ಆಗಬೇಕು ಅಂತ ಅನ್ನಿಸ್ತಿಲ್ವ ನಿಮಗೆ? ಹಂಗೆ ಅನಿಸಿದ್ರೂ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿದೆ, ಯಾವುದ್ಯಾವ್ದ್ರ ಬಗ್ಗೆನೋ ಯೋಚನೆ ಮಾಡಿಕೊಂಡು ನೀವಿದ್ದರೆ ನಿಮಗೆ ಕರ್ಮ ಬರುತ್ತೋ ಪುಣ್ಯ ಬರುತ್ತೋ ನೀವು ಯೋಚನೆ ಮಾಡಿ. ಇದಕ್ಕೂ ಮುಂಚೆ ಒಂದ್ಸಲ ಹೇಳಿದ್ದೆ, ನಮಗೆಲ್ಲರಿಗೂ RCB ಮೇಲೆ ತುಂಬ ಅಭಿಮಾನ ಪ್ರೀತಿ ಇದೆ. ಅಭಿಮಾನ ಪ್ರೀತಿ ಇರಬಾರ್ದು ಅಂತ ನಾನು ಹೇಳ್ತಿಲ್ಲ. ಎಷ್ಟು ಪ್ರೀತಿ ಅಭಿಮಾನ ಇದೆಯೋ ಅಷ್ಟೇ ಪ್ರೀತಿ ಅಭಿಮಾನ ನಮ್ಮಗಳ ಮೇಲೆ ಇದ್ದಿದ್ರೆ, ನಮ್ಮ ಜೀವನದ ಬಗ್ಗೆ, ನಮ್ಮ ಗುರಿಗಳ ಬಗ್ಗೆ ಇದ್ದಿದ್ರೆ ನಾವು ಶ್ರೀಮಂತರಾಗದೇ ಇರ್ತಿದ್ವಾ? ಐ ಥಿಂಕ್ ನಾನು ತುಂಬ ಸಲ ನೋಡ್ತಿರ್ತೇನೆ, ಎಲ್ಲ ಸ್ಟ್ರೀಟಲ್ಲಿ ಕೂತ್ಕೊಂಡಿರ್ತಾರೆ, ಎಲ್ಲೆಲ್ಲೋ ಮನೆಗಳ ಹತ್ರ ಈ ಬಡವರೆಲ್ಲ ನೋಡಿರ್ತೇನೆ. ದೇ ನೋ ಎವ್ರಿಥಿಂಗ್ ಅಬೌಟ್ RCB, ದೇ ನೋ ಎವ್ರಿಥಿಂಗ್ ಅಬೌಟ್ IPL, ದೇ ನೋ ಆನ್ ಎವ್ರಿ ಪ್ಲೇಯರ್. ಅವನ ಹೆಸರೇನು, ಅವನು ಎಲ್ಲಿಗೆ ರೆಪ್ರೆಸೆಂಟ್ ಮಾಡ್ತಾನೆ, ಅವನಿಗೆ ಎಷ್ಟು ದುಡ್ಡು ಕೊಟ್ಟು ಖರೀದಿ ಮಾಡಿದ್ದಾರೆ, ಅವನ ಬ್ಯಾಟಿಂಗ ಬೌಲಿಂಗ ಎಲ್ಲವೂ ಗೊತ್ತಿರುತ್ತೆ. ಬಟ್ ಅವನಿಗೆ ಅದೇ ವ್ಯಕ್ತಿಗೆ ಕೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಚೂರು ಸಹ ಗೊತ್ತಿರಲ್ಲ. ಸೊ ಯು ಜಸ್ಟ್ ಇಮ್ಯಾಜಿನ್, ಯಾರಿಗೆ ದೇವರು ಕೊಡಬೇಕು ಅಂತ ಬಯಸ್ತಾರೆ, ಯಾರಿಗೆ ಯೂನಿವರ್ಸ್ ಕೊಡುತ್ತೆ ಹಣ ಅನ್ನುವಂಥದ್ದು.
ಸೊ ಪ್ಲೀಸ್ ರಿಮೆಂಬರ್, ನಮ್ಮ ಕಣ್ಣೇ ನಮಗೆ ಸಾಕ್ಷಿ. ದೇವರು ಯೂನಿವರ್ಸ್ ಕೊಟ್ಟಿರೋವಂಥ ಈ ಕಣ್ಣುಗಳು CC ಕ್ಯಾಮ್ರಾ, ಅವನು ಅಳವಡಿಸಿರೋ CC ಕ್ಯಾಮ್ರಾ. ಈ ಕಿವಿಗಳು ನೀವು ಅಂದ್ಕೊಂಡಿದ್ದೀರ ಎಲ್ಲ ಏನೇನೋ ಕೇಳಿಸ್ತಿದೆ ಅಂತೇಳಿ, ಅವನು ಕೊಟ್ಟಿರೋ ಸ್ಪೀಕರ್ಗಳಿವೆಲ್ಲನೂ ಅವನು ಕೊಟ್ಟಿದ್ದಾನೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದಕ್ಕೆ ಆತ್ಮಸಾಕ್ಷಿ ಕೊಟ್ಟಿದ್ದಾನೆ. ಇದು ಎಲ್ಲದಕ್ಕೂ ಯಾರು ಸರಿಯಾಗಿರ್ತಾರೋ ಅವನು ಶ್ರೀಮಂತ ಆಗ್ತಾನೆ. ನೀವು ನೋಡಿ, ಮಾರ್ವಾಡೀಸ್ ಆಗ್ಬೋದು, ನೀವು ಜೈನ್ಸ್ ಆಗ್ಬೋದು, ಶೆಟ್ರ್ ಆಗ್ಬೋದು, ಅಥವಾ ನಿಜವಾಗ್ಲೂ ಒಳ್ಳೆ ರೀತಿಯಲ್ಲಿ ಶ್ರೀಮಂತರಾಗಿರೋರು ನೀವು ನೋಡಿ, ಅವರು ಈ ಧರ್ಮ ಪರಿಪಾಲನೆ ಚೆನ್ನಾಗಿ ಮಾಡಿರ್ತಾರೆ. ನಾವು ತುಂಬ ಜನ ಮಾಡ್ತಿದ್ದೀವಿ ಪೂಜೆಗಳು ಅದು ಇದು ಅಂತ, ಅರ್ಧಂಬರ್ಧ ಮಾಡ್ತಿದ್ದೀವೇನೋ. ಅದಕ್ಕೆ ಸರ್ವಜ್ಞ ಹೇಳ್ತಾರೆ, ತೋಡಿರ್ಪ ಬಾವಿಂಗೆ ಕೂಡಿರ್ಪ ಜಲಜಾಕ್ಷಿ, ಮಾಡಿದ್ದಕ್ಕೆಲ್ಲ ಮನಸಾಕ್ಷಿ, ಸರ್ವಕ್ಕೂ ಸಾಕ್ಷಿ ಸರ್ವಜ್ಞ ಅಂತ ಹೇಳ್ತಾರೆ. ಆ ತೋಡಿರೋವಂಥ ಬಾವಿಗೆ, ಆ ಬಾವಿಯಲ್ಲಿರೋ ನೀರು ಹೇಗೆ ಸಾಕ್ಷಿನೋ ಹಾಗೆ ನಾವು ಮಾಡಿದ್ದ ಎಲ್ಲ ಕೆಲಸಗಳಿಗೂ ಈ ಮನಸ್ಸು ಅನ್ನೋಂಥದ್ದು ಸಾಕ್ಷಿಯಾಗುತ್ತೆ. ನೋಡಿ, ಇದಕ್ಕೂ ಮುಂಚೆ ಒಂದು ಸಲ ಹೇಳಿದ್ದೆ, ಸರ್ವಜ್ಞ ಹೇಳಿದ್ದಾರೆ, ಮೀ ಒಡೆ ಪೋಪಡೆ ಪಾಪವೇನದು ಕೆಸರೆ, ಮೀ ಒಡೆ ಪೋಪಡೆ ಪಾಪವೇನದು ಕೆಸರೆ, ಮೀ ಒಡೆ ಮೈಯ ಮಲ ಪೋಪದ ಪಾಪ ಲೇಪವಾಗಿಪ್ಪದು ಸರ್ವಜ್ಞ. ನೀನು ಸುಮ್ಮನೆ ನೀರು ಹಟ್ಕೊಂಡಿದ್ದ ತಕ್ಷಣ ನಿನ್ನ ಮೇಲೆ ಕೆಸರಿದ್ರೆ ಹೋಗ್ಬಿಡ್ಬೋದು, ಆದರೆ ನೀನು ಮಾಡಿದ ಕರ್ಮಗಳು ಹೋಗ್ಬಿಡುತ್ತಾ? ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ, ಬಸವಣ್ಣ ಹೇಳ್ತಾರೆ, ನೀನು ಪುಣ್ಯ ಸಂಪಾದನೆ ಮಾಡಬೇಕಂದ್ರೆ ಹೆಚ್ಚೇನೂ ಮಾಡಬೇಕಂತಿಲ್ಲ, ಇಷ್ಟು ಮಾಡಪ್ಪ ಸಾಕು ಅಂತ ಹೇಳ್ತಾರೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಮೇಡಮ್, ಸಿಂಪಲ್ ತಾನೇ? ಇಷ್ಟು ಮಾಡದೇ ಇದ್ದರೆ ಸಾಕು. ಐ ರೀಡ್ ಔಟ್ ದ ಹೋಲ್ ಥಿಂಗ್. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲೂ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವವನ್ನು ಒಲಿಸುವ ಪರಿ ಅಂತ ಹೇಳ್ತಾರೆ. ಸೊ ನಿನಗೆ ಪುಣ್ಯ ಸಂಪಾದನೆ ಮಾಡಬೇಕಂದ್ರೆ ಇಷ್ಟು ಮಾಡಿದ್ರೆ ಸಾಕು. ಸೊ ಹಾಗಾಗಿ ನಾನು ಯಾವತ್ತೂ ಹೇಳ್ತಾ ಇರ್ತೇನೆ, ಈ ಅನಂತ ವಿಶ್ವಾಚಾರ್ಯ ಎಷ್ಟೋ ಗುರುಗಳ ಬಗ್ಗೆ ಏನೆಲ್ಲ ಹೇಳ್ತಾರಪ್ಪ ಸಮಾಜದಲ್ಲಿ. ನನ್ನೂ ಟೆಸ್ಟ್ ಮಾಡ್ರಯ್ಯ, ನಾನು ಯಾರು, ನಾನು ಹೇಳಿದ್ದೆಲ್ಲ ಸರಿ ಇದೆಯಾ? ಅಲ್ಲ, ನಾನು ನಿಜವಾಗ್ಲೂ ನನ್ನ ಸ್ವಂತಕ್ಕೆ ಏನಾದರೂ ತಪ್ಪು ಮಾಡ್ತಿದ್ದೀನಾ, ಹಾದಿ ತಪ್ಪಿಸ್ತಿದ್ದೀನಾ? ಅಲ್ಲ, ನಿಮ್ಗೆ ಅನ್ನಿಸಿದ್ರೆ ಖಂಡಿತ ಚೆಕ್ ಮಾಡಬೇಕು. ನಾನು ಹೇಳಿರೋ ಪ್ರತಿಯೊಂದು ಅಫರ್ಮೇಷನು ಟೆಕ್ನಿಕ್ಕು ನೀವು ಪಾಲಿಸ್ಬೇಕು. ಅದು ಪ್ರಯೋಜನ ಆಗಿಲ್ಲ ಅಂದರೆ ಬಿಟ್ಬಿಡಿ. ಈಗ ವಾಹಿನಿಯಲ್ಲಿ ನಾವು ಮಾತಾಡ್ತಿದ್ದೀವಪ್ಪ, ಇದಕ್ಕೇನೋ ದುಡ್ಡು ಕೇಳಿಲ್ವಲ್ಲ ನಿಮ್ಮನ್ನು, ಆರಾಮಾಗಿ ಮಾಡಿ. ಆಗಿಲ್ಲ ಅನ್ಸಬ್ಸ್ಕ್ರೈಬ್ ಮಾಡಿ, ಬೇರೆ ನಿಮ್ಗೇನು ಇಷ್ಟ ಇದೆಯೋ ಅದನ್ನು ಮಾಡ್ಕೊಂಡು ಹೋಗಿ ಅಷ್ಟೇ. ನಮಗೆ ಗೊತ್ತಿದೆ ಇದು ಸನಾತನ ಧರ್ಮದ್ದು, ಇದು ರಿಯಲ್ಲು, ಇದು ಸತ್ಯ ಅಂತ ನನಗೆ ಗೊತ್ತಿದೆ. ದಯವಿಟ್ಟು ಪಾಲನೆ ಮಾಡಿ. ಎಲ್ಲರೂ ಕರ್ಮಗಳನ್ನ ಕಳ್ಕೊಂಡು ನಾವು ಶ್ರೀಮಂತರಾಗೋಣ. ಮುಂಬರುವ 100 ಕೋಟಿ ವರ್ಕ್ಶಾಪು ಜೂನ್ 8, 9, 10ರಂದು ನಡೀತಿದೆ. ತುಂಬ ವಿಶೇಷತೆಗಳನ್ನ ಒಳಗೊಂಡಿದೆ. ನಾನು ಯಾವತ್ತೂ ಕೋಟಿ ಅಂತ ಹೇಳೋದೇ ಇಲ್ಲ ನೋಡಿ, 100 ಕೋಟಿ ಅಂತಲೇ ಹೇಳೋದು. ಯಾಕೆ ಅಸಾಧ್ಯ? ಎಲ್ಲವನ್ನೂ ಭಗವಂತ ಕೊಟ್ಟಿದ್ದಾನೆ, ಎಲ್ಲ ಅನ್ಲಿಮಿಟೆಡ್ ಆಗಿ ಕೊಟ್ಟಿದ್ದಾನೆ. ಗಾಳಿ, ನೀರು, ಬೆಳಕು ಯಾವುದು ಲಿಮಿಟಲ್ಲಿ ಕೊಡಲೇ ಇಲ್ಲ. ನಮ್ಮ ಶಕ್ತಿಯು ಸಹ ಅನ್ಲಿಮಿಟೆಡ್ ಗೊತ್ತಿರಲಿ. 100 ಅಂದಾಗ 50 ಮಾಡಿದ್ರೂ ಪರವಾಗಿಲ್ಲ ತಾನೇ, 100 ಅಂದಾಗ 10 ಕೋಟಿ ಮಾಡಿದ್ರೂ ಪರವಾಗಿಲ್ಲ ತಾನೇ, 100 ಕೋಟಿ ಅಂತ ಅಂದ್ಕೊಂಡಾಗ ಅಟ್ಲೀಸ್ಟ್ ಸಾಲನಾದರೂ ಮಾಡಲ್ವಲ್ಲ? ಈಗ ಯೋಚನೆ ಮಾಡಿ ಪಾಸಿಟಿವ್ ಆಗಿ. ನಾನೇನು ಅಂದ್ಕೊಳ್ಳೋದೇ ಇಲ್ಲ ಅಂತಂದರೆ ಐ ಥಿಂಕ್ ಪ್ರಾಬ್ಲಿ ನಾನು ಡೆಟ್ಗೆ ಹೋಗೋದೇ ಹೆಚ್ಚು, ನಾನು ಸಾಲಕ್ಕೆ ಹೋಗೋದೇ ಹೆಚ್ಚು ಅಂತ ಅಂದ್ಕೊಳ್ತೇನೆ. ಎಲ್ಲರೂ ನೋಡ್ತೇನೆ, ನೇರವಾಗಿ ಸಿಗ್ತೇನೆ ನಿಮ್ಮ ಮನೆಗಳಲ್ಲಿ. ನೀವೆಲ್ಲಿದ್ದೀರೋ ಅಲ್ಲೇ ನೀವು ಲಾಗಿನ್ ಮಾಡ್ಕೊಳ್ಬೋದು. ಸೊ ಭಾರತ ಆಗ್ಬೋದು, ವಿದೇಶ ಆಗ್ಬೋದು, ಎಲ್ಲಿ ಬೇಕಾದರೂ ಕೂತ್ಕೊಂಡು ಕಾರ್ಯಾಗಾರವನ್ನು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಇಷ್ಟೇ ಮೇಡಮ್. ಸೊ ಕರ್ಮಗಳಿದ್ದಾಗ ನಮಗೆ ಕೆಲಸಗಳಾಗೋದಿಲ್ಲ. ಕರ್ಮ ಯಾವಾಗ ಕಳ್ಕೊಳ್ತೇವೋ ಆಗ ಸಹಜವಾಗಿ ನಾವೇನು ಅಂದ್ಕೊಳ್ತೇವೋ ಅದೆಲ್ಲ ನಡೀತಾ ಹೋಗುತ್ತೆ. ಅಂದರೆ ಗುರುಗಳೇ, ನೀವು ಹೇಳೋ ಪ್ರಕಾರವಾಗಿ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಅದು ಕರ್ಮ ಅಂತ ಆಗುತ್ತೆ. ಸಿಂಪಲ್ ಅಷ್ಟೇ. ನಿಮ್ಗೇನು ಅನಿಸುತ್ತೋ ಅದು. ಸೊ ಇವತ್ತು ಶೂಟ್ ಅರ್ಧ ಗಂಟೆ ಲೇಟಾಗಿ ಮಾಡಿದ್ದೇವೆ, ಕರೆಕ್ಟಾ ಮೇಡಮ್? ಸೊ ನಮ್ಮ ಮನಸ್ಸಾಕ್ಷಿಗೆ ಏನು ಗೊತ್ತಿರಬೇಕು, ಇದು ಸರಿನಾ? ನಾನು ನಿಮ್ಮನ್ನೇ ಕೇಳ್ತಿದ್ದೀನಿ. ನಾನು ಅರ್ಧ ಗಂಟೆ ಬಗ್ಗೆ ಮಾತಾಡ್ತಿದ್ದೀನಿ, ಅರ್ಧ ಗಂಟೆ ನನ್ನ ಇನ್ನಿವತ್ತಿಗೆ ನನ್ನ ಲೈಫಲ್ಲಿ, ಇದು ಅನಂತ ವಿಶ್ವ ಆಚಾರ್ಯನ ಲೈಫು, 1 ನಿಮಿಷ ಲೇಟ್ ಎಲ್ಲೂ ನಾನು ಮಾಡಲಿಲ್ಲ. ನಾನು ಹೇಳ್ತಾ ಇರೋದು 1 ನಿಮಿಷ. ನನ್ನ ಬಿಸ್ನೆಸ್ ಇದೆ, ವ್ಯಾಪಾರ ಇದೆ, ನನ್ನ ಜೊತೆ ಸ್ಟಾಫ್ ಇದ್ದಾರೆ, ಒಂದು 250 ಜನ ಸ್ಟಾಫ್ ಇದ್ದಾರೆ.
ಇಲ್ಲಿ ತನಕ ಯಾರು 1 ನಿಮಿಷ ಲೇಟಾಗಿ ಬಂದಿದ್ದೀರೋ ನನ್ನ ಕೆಲಸಕ್ಕೆ ಸೇರಿಸ್ಕೊಂಡಿಲ್ಲ. ಇಲ್ಲಿ ತನಕ ನಾನು ಹೇಳ್ತಿರೋದು ಲೈವಲ್ಲಿ. ಆಮೇಲೆ ನೀವು ಯಾವತ್ತೇ ನನಗೆ ಕರೀರಿ, ನೀವು ಎಲ್ಲಿಗೆ ಬೇಕಾದರೂ ಕರೀರಿ, ಎಲ್ಲ ಕಡೆಯೂ 1 ನಿಮಿಷ ನಾನಂತ ವಿಶ್ವಾಚಾರ್ಯ ಲೇಟಾಗಿ ಬರಲ್ಲ. ಯಾಕಂದರೆ ಒಂದೊಂದು ಈ ನಿಮಿಷ ಭಗವಂತನ ಗಿಫ್ಟು. ಈ ಶ್ರೀಮಂತರ ಕ್ವಾಲಿಟಿ ಏನು ಗೊತ್ತಾ? ಪಂಕ್ಚುಯಾಲಿಟಿ. ದೇ ಆರ್ ಪರ್ಫೆಕ್ಟ್, ಆನ್ ಟೈಮ್, ಬ್ಯಾಂಗ್ ಆನ್ ಟೈಮ್. ದೇ ನೆವರ್ ಡಿಲೇ. ನೋ ಎಕ್ಸ್ಕ್ಯೂಸಸ್, ನೋ ಎಕ್ಸ್ಕ್ಯೂಸಸ್, ನೋ ಎಕ್ಸ್ಕ್ಯೂಸಸ್ ವಾಟ್ಸೋ ಎವರ್. ಯಾವತ್ತು ನಾನು ಟೈಮ್ಗಿರಲ್ವೋ ಅವತ್ತು ಭೂಕಂಪ ಆಗಿರಬೇಕು, ಇಲ್ಲ ಸುನಾಮಿ ಆಗಿರಬೇಕು, ಇಲ್ಲ ಅವತ್ತು ನಾನು ಸತ್ತೋಗಿರಬೇಕು, ಅವತ್ತು ಮಾತ್ರ ನಾನು ಲೇಟಾಗಿರ್ತೇನೆ. ಈ ಶ್ರೀಮಂತರು, ದೀಸ್ ಆರ್ ಆಲ್ ಸ್ಮಾಲ್ ಕ್ವಾಲಿಟೀಸ್, ಬಟ್ ದ್ಯಾಟ್ ಟೇಕ್ಸ್ ಮೈಲ್ಸ್. ಸೊ ನಾವು ಇಡೀ ದೇಶ ನಾವು ಉದ್ಧಾರ ಆಗಬೇಕು, ನಾವು ಶ್ರೀಮಂತರಾಗಬೇಕು ಅಂತಂದರೆ I think probably we all have to inculcate this. It's a poor man's trait to be late for everything. But usually, where we are on time, can I tell you? Usually ನೋಡಿ ನಾವೆಲ್ಲೋ ಟ್ರಿಪ್ಗೆ ಹೋಗಬೇಕು, ಬರೋ ಮಗ ಅಂತೆಲ್ಲ ಪ್ಲ್ಯಾನ್ ಮಾಡ್ತೇವೆ, ಕರೆಕ್ಟಾಗಿ ಎಲ್ಲರೂ ಬರ್ತಾರೆ. ಬಾರ್ಗೆ ಹೋಗ್ಬೇಕು, ಕರೆಕ್ಟಾಗಿ ಬರ್ತಾರೆ. ಮ್ಯಾಚ್ ಇವತ್ತು ಸ್ಟಾರ್ಟ್ ಆಗ್ತಿದೆ 7:30 ಅಂದರೆ 7 ಗಂಟೆಯಿಂದನೇ ಚಿಪ್ಸ್ಗಳು ಅದೇನೇನೋ ರೆಡಿ ಮಾಡ್ಕೊಂಡು ಕೂತಿರ್ತೇವೆ. ಅಲ್ಲೆಲ್ಲ ಕರೆಕ್ಟಾಗಿದ್ದೀವಿ, ಇಲ್ಲಿ ಮಾತ್ರ ಕರೆಕ್ಟಾಗಿರಲ್ಲ ಕೆಲಸದಲ್ಲೇ. We have to be on time. See, that's I lead by example. That's why I'm speaking like this. ನಾನು ಎಕ್ಸಾಂಪಲ್ ಆಗಿ ಲೀಡ್ ಮಾಡಿಲ್ಲ ಅಂದರೆ ನಾನು ಈಗೆಲ್ಲ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಎಸ್ ಮೇಡಮ್. ಸೊ ಸ್ಮಾಲ್ ಥಿಂಗ್ ಬಟ್ ಮೇಕ್ಸ್ ಅ ಹ್ಯೂಜ್ ಡಿಫ್ರೆನ್ಸ್. ಎಸ್ ವೀಕ್ಷಕರೇ, ಕೇಳಿಸ್ಕೊಂಡ್ರಿ ಅಲ್ವಾ? ಗುರೂಜಿಯವರು ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಿಮಗೆ ನೀಡಿದ್ದಾರೆ. ಸೊ ಗುರೂಜಿಯವರು ಪ್ರತಿ ಸರಿನೂ ಕೂಡ ನಿಮಗೆ ಒಂದಷ್ಟು ಟೆಕ್ನಿಕ್ಸ್ಗಳನ್ನು ಹೇಳ್ಕೊಡ್ತಾರೆ. ಸೊ ಕಾರ್ಯಾಗಾರ ಹೇಗೆ ನಡೆಯುತ್ತೆ, ಎಲ್ಲಿ ನಡೆಯುತ್ತೆ, ನೀವು ಹೇಗೆ ಬರಬೇಕಾಗತ್ತೆ, ಏನೆಲ್ಲ ಸಾಮಗ್ರಿಗಳನ್ನು ನೀವು ತರಬೇಕಾಗುತ್ತೆ, ಇದನ್ನು ಗುರೂಜಿಯವರು ಹೇಳಿದ್ದಾರೆ. ಸೊ ಜೂನ್ ತಿಂಗಳಲ್ಲಿ ನಡೀತಾ ಇರುವಂತಹ 8, 9, 10 ಈ 3 ದಿನ ಕಾರ್ಯಾಗಾರ ಇರುತ್ತೆ, ವರ್ಕ್ಶಾಪ್ ಇರುತ್ತೆ. ಇದು ಆನ್ಲೈನ್ ವರ್ಕ್ಶಾಪ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ದೇಶ ವಿದೇಶದಿಂದ ಎಲ್ಲ ಕೂಡ ಸ್ಟೂಡೆಂಟ್ ಇರೋದ್ರಿಂದ ಗುರೂಜಿಯವರು ಇದನ್ನ ಎಲ್ಲರಿಗೂ ಕೂಡ ಅನುಕೂಲವಾಗಲಿ ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಆನ್ಲೈನ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸಂಜೆ 7 ಗಂಟೆಗೆ ಶುರುವಾಗಿ ರಾತ್ರಿ 10 ಗಂಟೆವರೆಗೂ ಈ ಒಂದು ಕಾರ್ಯಾಗಾರ ಇರುತ್ತೆ. ಸೊ ನೀವು ಕೂಡ ಈ ಕಾರ್ಯಾಗಾರಕ್ಕೆ ಅಟೆಂಡ್ ಆಗಬೇಕು ಅನ್ನೋದಾದರೆ ನಿಮ್ಮ ಹೆಸರನ್ನು ಹಿಂದೆ ನೀವು ರಿಜಿಸ್ಟರ್ ಮಾಡಿಸ್ಕೊಳ್ಬೇಕಾಗತ್ತೆ. ಮೊದಲು ಬಂದವರಿಗೆ ಮಾತ್ರ ಆದ್ಯತೆಯನ್ನು ಗುರೂಜಿಯವರು ನೀಡ್ತಾ ಇದ್ದಾರೆ. ಸುಮಾರು ಕರೆಗಳು ಬರ್ತಾ ಇದೆ, ಆಲ್ರೆಡಿ ರಿಜಿಸ್ಟ್ರೇಷನ್ ಕೂಡ ಶುರುವಾಗಿದೆ. ಆದಷ್ಟು ಬೇಗ ಬಂದವರು ಅಂದರೆ ಮೊದಲ 500 ವಿದ್ಯಾರ್ಥಿಗಳಿಗೆ ಮಾತ್ರ ಗುರೂಜಿಯವರು ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ಸೊ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ನಿಮ್ಮ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಅದೇ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಳಿಕ್ಕೆ ಅವಕಾಶವಿರುತ್ತೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಚಾರವನ್ನು ಗುರೂಜಿಯವರು ನಿಮಗೆ ತಿಳಿಸ್ಕೊಟ್ರು. ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತಾ? ಕೆಲವರು ಹೇಳ್ತಾರೆ ಒಳ್ಳೆಯವರಿಗೆ ಒಳ್ಳೆಯದಾಗಲ್ಲ ಗುರುಗಳೇ ಅಂತ. ಅದಕ್ಕೂ ಕೂಡ ಉತ್ತರವನ್ನು ನೀಡಿದ್ದಾರೆ. ಜೊತೆಗೆ ಕರ್ಮಫಲಗಳನ್ನು ನಾವು ಹೇಗೆ ನಮ್ಮ ಜೀವನದಲ್ಲಿ ಪಡ್ಕೊಳ್ತೀವಿ ಅನ್ನೋದು ಕೂಡ ಗುರೂಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಕೆಲವೊಂದು ಟೆಕ್ನಿಕ್ಗಳನ್ನು ಗುರೂಜಿಯವರು ಹೇಳಿಕೊಡ್ತಾರೆ. 100 ಕೋಟಿ ಅಂದ್ರೇ ಕೆಲವರಿಗೆ ಕಂಡು ಬಿಡ್ತೀರಾ, ಅಥವಾ ಕೋಟಿ ಸಂಪಾದನೆ ಮಾಡಬೇಕು ಅಂತ ಎಲ್ರಿಗೂ ಕೂಡ ಜೀವನದಲ್ಲಿ ಆಸೆ ಇರುತ್ತೆ. ಆದರೆ 100 ಕೋಟಿ ಸಂಪಾದನೆಯನ್ನು ಮಾಡ್ಬೋದು ನನ್ನ ಲೈಫ್ ಟೈಮಲ್ಲಿ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡುತ್ತೆ. ಗುರುಗಳೇ, ಇದಕ್ಕೆ ಏನಾದರೂ ಟೆಕ್ನಿಕ್ನ ನಮಗೆ ಹೇಳ್ಕೊಡ್ತೀರಾ? ಸಿಂಪಲ್ ಟೆಕ್ನಿಕ್. ಇವತ್ತು ಸಂಚಿಕೆಯಲ್ಲಿ ಒಂದು ಟೆಕ್ನಿಕ್ ಇದೆ, ಕರ್ಮ ಕಳ್ಕೊಳ್ಳೋದಕ್ಕೆ. ಸೊ ಇದು ನಾನು ವರ್ಕ್ಶಾಪಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತೇನೆ. ಬಟ್ ನಾವು ಎಲ್ಲೋ ದೂರದಲ್ಲಿರೋರು ಇದನ್ನು ಮಾಡಿ. ಸೊ ಗೋಶಾಲೆಗೆ ಪ್ರತಿ ತಿಂಗಳು ಗೋಶಾಲೆಗೆ ಹೋಗಬೇಕು. ಅಥವಾ ನಿಮ್ಮ ಮನೆಯಲ್ಲೇ ಹಸುಗಳಿದ್ದರೆ ನೀವು ಅದಕ್ಕೆ ಏನು ಆಸೆ ಇದೆಯೋ, ಇಷ್ಟಪಡುತ್ತೋ, ಯೂಶ್ವಲಿ ಏನದು ಹುಲ್ಲು ತಿನ್ನೋದಷ್ಟೇ, ಒಳ್ಳೆ ಹುಲ್ಲನ್ನು ತಿನ್ನಿಸಿ ಗೋಶಾಲೆಗೆ ಹೋಗೋದಾದರೆ ಅದಕ್ಕೆ ಏನು ಕೊಡ್ತಾರೋ ಒಂದೇನೋ ದಾನ ಕೊಟ್ಟು ಬರ್ಬೋದು, ಅಥವಾ ಹಸುಗಳಿಗೆ ಸ್ನಾನ ಮಾಡಿಸ್ಬೋದು, ಅಥವಾ ಹಸುವಿಗೆ ಹುಲ್ಲು ತಿನ್ನಿಸ್ಬೋದು. ಇದನ್ನು ಮಾಡಿದ್ರೆ ನಮ್ಮ ಪೂರ್ವಜನ್ಮದ ಕರ್ಮಗಳು ತಕ್ಕ ಮಟ್ಟಿಗೆ ಕಳೆಯುತ್ತೆ. ಹಾಗೇ ಈ ದಾನ ಧರ್ಮಗಳಲ್ಲಿ ವಿಶೇಷವಾದದ್ದು ಅನ್ನದಾನ. ಸೊ ಹಲವಾರು ದೇವಸ್ಥಾನಗಳಲ್ಲಿ ಇದು ಇದೆ. ಸೊ ನೀವು ಅಲ್ಲೋಗಿ ಅಕ್ಕಿನೋ, ಬೇಳೆನೋ, ರಾಗಿನೋ ಅಥವಾ ಬೆಲ್ಲವೋ ಇಂಥವನ್ನು ದಾನ ಕೊಡಿ. ಸೊ ಇದು ಮಾಡೋದ್ರಿಂದಲೂ ನಮ್ಮ ಕರ್ಮ ಕಳೆಯುತ್ತೆ. 3ನೇದಾಗಿ, ಯಾರು ಸಿದ್ಧಿ ಪಡ್ತಿರ್ತಾರೋ ಅಂಥ ಗುರುಗಳ ಆಶೀರ್ವಾದವಿದ್ದರೂ ಅದು ನಿಮಗೆ ಕರ್ಮ ಹೋಗುತ್ತೆ. ಸೊ ಸಿದ್ಧಿ ಪಡೆದಿರೋ ಗುರುಗಳ ಆಶೀರ್ವಾದ ಪಡೀರಿ, ಆವಾಗಲೂ ಸರಿ ಹೋಗುತ್ತೆ. ಇಷ್ಟು ಮಾಡಿದ್ರೆ ಸಾಕು. ಇದು ಟೆಕ್ನಿಕ್ಕು. ಇನ್ನು 100 ಕೋಟಿ ಟೆಕ್ನಿಕ್ ನೀವು ಕೇಳೋದಾದರೆ, ನೀವೆಲ್ಲರೂ ಕಮೆಂಟ್ಸ್ ಮಾಡಬೇಕಪ್ಪ, ನಿಮಗೆ 100 ಕೋಟಿ ಬಂದಿದೆ ಅಂದ್ಕೊಳ್ಳೋಣ. ಬ್ಯೂಟಿಫುಲ್ಲಾಗಿ ಒಂದು ಬ್ಲೂ ಪ್ರಿಂಟ್ ಮಾಡಿ. ಈ 100 ಕೋಟಿನ ಏನು ಮಾಡ್ತೀರಾ? ಯಾರಿದಕ್ಕೆ ಅದ್ಭುತವಾಗಿ ಅದನ್ನು ವಿಜುವಲೈಸ್ ಮಾಡಿಕೊಂಡು ಬರೆಯೋದಕ್ಕೆ ಸಾಧ್ಯವೋ ಅವ್ರಿಗೆ ಮಾತ್ರ 100 ಕೋಟಿ ಬರುತ್ತೆ. ನೋಡಿ, ನಾನು ಒಂದು ಕ್ಲೂ ಕೊಟ್ಟಿದ್ದೇನೆ. ನಿಮ್ಗೆ 100 ಕೋಟಿ ಬಂದಿದೆ. ಈಗ ನೀವೇನು ಮಾಡ್ತೀರಾ?
ಸೊ ಎಲ್ಲ ಶ್ರೀಮಂತರ ಕೈಯಲ್ಲಿ ಬ್ಲೂ ಪ್ರಿಂಟ್ ಇರುತ್ತೆ, ಅವ್ರು ಏನು ಹಾಕ್ತಾರೆ, ಇದು ಬಂದಮೇಲೆ ಏನೇನು ಮಾಡ್ತೀವಿ ಅಂತ. ಬಡವ್ರು ಹೇಗಿರ್ತಾರೆ ಗೊತ್ತಾ, ಬಂದಮೇಲೆ ನೋಡೋಣ ಬಿಡು, ಫಸ್ಟ್ ಆಫ್ ಆಲ್ ಸಾಲ ಇದೆ ನನಗೆ, ಲಕ್ಷ ಅಂದ್ರೇ ಒಂಥರ ಅನಿಸುತ್ತೆ, ಇನ್ನು ಕೋಟಿಗಳ ನೋಡೋಣ ಬಿಡು ಬರಲಿ, ನಿಮಗೆ ಬರಲ್ಲ, ಓಕೆ ನೀವು ಮಾಡೋಕ್ಕೆ ಹೋಗ್ಬೇಡಿ. ಯಾರು ಸೀರಿಯಸ್ ಆಗಿ ಇದಕ್ಕೇನು ದುಡ್ಡು ಖರ್ಚೇನಿಲ್ವೇ, ಒಂದು ಸಣ್ಣ ಪೇಪರ್ ತೊಗೊಳ್ತೀವಿ, ಪೆನ್ ತೊಗೊಳ್ತೇನೆ, ಯೋಚನೆ ಮಾಡ್ತೇನೆ. ಅದು ಹೇಗೆ, ಇನ್ನೂ ಬಡವರಿದ್ದಾರೆ ಕೆಲವರು, ಅವರಿಷ್ಟೇ ಮಾಡೋದು ಮೇಡಮ್, ಅವರಿಷ್ಟೇ ಏನಾದರೂ ಸಿಂಪಲ್ಲಾಗಿ 20 ಕೋಟಿ ಮನೆ, ಇನ್ನು 30 ಕೋಟಿ ಬಿಸ್ನೆಸ್ಸು, ಇನ್ನು 40 ಕೋಟಿ ಬ್ಯಾಂಕಲ್ಲಿ ಇಡ್ತೀನಿ, ಇನ್ನು 10 ಕೋಟಿ ನನ್ನ ತಂದೆ ತಾಯಿ ಕೊಡ್ತೀನಿ, ಇಂಥವ್ರಿಗೂ ಬರಲ್ಲ. ಬ್ಲೂ ಪ್ರಿಂಟ್ ಅಂತಂದರೆ ಇಟ್ ಹ್ಯಾಸ್ ಟು ಬಿ ವೆರಿ ವೆರಿ ಪ್ರಿಸೈಸ್, ಕ್ಲಿಯರ್, ಕರೆಕ್ಟಾಗಿರಬೇಕು. ಈ 1 ಕೋಟಿನ ನಾನು ಇವ್ರಿಗೆ ಚಾರಿಟಿ ಕೊಡ್ತೀನಿ, ಯಾರಿಗೆ, ಇನ್ನು 2 ಕೋಟಿನ 2.5 ಕೋಟಿನ ಇಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಎಲ್ಲಿ, ಕಾಫಿ ಎಸ್ಟೇಟಾ, ಟೀ ಎಸ್ಟೇಟಾ, ಇಲ್ಲ ಯಾವುದಾದ್ರು ಕಮರ್ಷಿಯಲ್ ಪ್ರಾಪರ್ಟಿನ, ಇಲ್ಲ ಹೌಸಿಂಗ್ ಬೋರ್ಡಾ, ಈ ಬಿಸ್ನೆಸ್ಸು, ಯಾವ್ಯಾವ ಬಿಸ್ನೆಸ್ಸು, ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಮಾಡ್ತೀನಿ, ಯಾವ್ಯಾವ ಸ್ಟಾಕ್ಸ್ ತೆಗೆದುಕೊಳ್ತೇನೆ, ಯಾವ ಮ್ಯೂಚುವಲ್ ಫಂಡ್ಸ್ ತೆಗೆದುಕೊಳ್ತೇನೆ. ಇಟ್ ಹ್ಯಾಸ್ ಟು ಬಿ ಸೋ ಬ್ಯೂಟಿಫುಲಿ ಸೆಟ್. ಸೊ ಇದು ಯಾರು ಮಾಡ್ತಾರೋ ಅವ್ರ ಯೂನಿವರ್ಸ್ ಏನಿರುತ್ತೆ, ಬಿಕಾಸ್ ದೇ ವೆರಿ ಸೀರಿಯಸ್, ದೇ ನೋ ಫಾರ್ ಶೋರ್ ದೇ ಮೇಕಿಂಗ್ ಇಟ್. ಸೊ ಅಂಥವ್ರಿಗೆ ಮಾತ್ರ ಸಿಗುತ್ತೆ. ಸೊ ಎಲ್ಲರೂ ಕಮೆಂಟ್ಸ್ ಮಾಡಿ ನಿಮ್ಮ 100 ಕೋಟಿಯನ್ನು ನೀವು ಹೇಗೆ ಬಳಸ್ಕೊಳ್ತೀರಾ ಅಂತೇಳಿ. ಸೊ ಯಾರೆಲ್ಲ ಜೂನ್ 8, 9, 10 ಬರ್ತೀರೋ ನಾನು ನಿಮ್ಮನ್ನು ಕೇಳ್ತೇನೆ. ಎಸ್ ಮೇಡಮ್. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಗುರೂಜಿಯವರು 100 ಕೋಟಿ ಸಂಪಾದನೆಯನ್ನು ಹೇಗೆ ಮಾಡಬೇಕು ಅನ್ನೋ ಟೆಕ್ನಿಕ್ಕನ್ನು ಹೇಳ್ಕೊಟ್ಟಿದ್ದಾರೆ. ಆದರೆ ಸಂಪಾದನೆ ಮಾಡೋಕ್ಕಿಂತ ಮುಂಚಿತವಾಗಿ ನೀವೊಂದು ಬ್ಲೂ ಪ್ರಿಂಟ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಬಹುದಾಗಿದೆ. ಹಾಗೆ ಜೂನ್ 8, 9, 10ನೇ ತಾರೀಕು ಈ 3 ದಿನ ವರ್ಕ್ಶಾಪ್ ನಡೀತಾ ಇದೆ. ಈ ವರ್ಕ್ಶಾಪ್ಗೆ ನೀವೆಲ್ಲರೂ ಬರ್ತಾ ಇದ್ದೀರಾ ಅನ್ನೋದಾದರೆ ಅಂಥವರು ಒಂದು ಬ್ಲೂ ಪ್ರಿಂಟ್ನ ರೆಡಿ ಮಾಡ್ಕೊಂಡು ಬನ್ನಿ. ಇನ್ ಕೇಸ್ ನೀವು 100 ಕೋಟಿ ಗಳಿಸಿದ್ರೆ ಆ 100 ಕೋಟಿಯನ್ನು ಎಲ್ಲೆಲ್ಲಿ ಯಾವ ರೀತಿಯಾಗಿ ಇನ್ವೆಸ್ಟ್ ಮಾಡ್ತೀರಾ, ಅಥವಾ ಅದನ್ನು ಹೇಗೆ ನೀವು ಖರ್ಚು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ 100 ಕೋಟಿಯ ಕನಸು ಹೇಗಿರುತ್ತೆ ಅನ್ನೋದನ್ನ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡು ಈ ಒಂದು ವರ್ಕ್ಶಾಪ್ಗೆ ಅಟೆಂಡ್ ಆಗಬೇಕಾಗುತ್ತೆ ಅಂತ ಹೇಳಿದ್ದಾರೆ ಗುರೂಜಿಯವರು. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ವರ್ಕ್ಶಾಪು ಮೊದಲು ಬಂದವರಿಗೆ ಮಾತ್ರ ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ಕೇವಲ 500 ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಕಾರ್ಯಾಗಾರಕ್ಕೆ ಅಟೆಂಡ್ ಆಗಲಿಕ್ಕೆ ಅವಕಾಶವಿದೆ. ಆಲ್ರೆಡಿ ರಿಜಿಸ್ಟ್ರೇಷನ್ ಶುರುವಾಗಿದೆ. ಬೇಗ ಬೇಗ ನಿಮ್ಮ ಹೆಸರನ್ನ ಹಿಂದೆ ನೋಂದಾಯಿಸ್ಕೊಳ್ಳಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರವನ್ನ ತಿಳಿ ಹೇಳಿದ್ದೀರಾ, ಕೆಲವೊಂದು ಟೆಕ್ನಿಕ್ಗಳನ್ನ ಹೇಳ್ಕೊಟ್ಟಿದ್ದೀರಾ, ಜೊತೆಗೆ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಳ್ಳೋಕ್ಕೂ ಕೂಡ ವೀಕ್ಷಕರಿಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.